ಇಲ್ಲ, ನಾನು ಹೋಗಲೇಬೇಕು. ಇಲ್ಲ, ನಾನು ಹೋಗೋದಕ್ಕಾಗಲ್ಲ. ನಾನು ಬರ್ತೀನಿ ಅಂತ ಯಜಮಾನ್ರಿಗೆ ಮಾತು ಕೊಟ್ಬಿಟ್ಟಿದ್ದೀನಿ. ನಾನು ಹೋಗಲಿಲ್ಲ ಅಂದರೆ ಅವ್ರು ಬೇಜಾರು ಮಾಡ್ಕೋತಾರೆ. ಆಯ್ತಮ್ಮ, ಹೋಗಿ ಬನ್ನಿ. ಜೋಪಾನ. ಮಗು ಹುಷಾರು. ಹೇಳು. ಅರ್ಶನಕೋಟೆಗೆ ಬಂದಿದ್ದೀವಿ ಮೇಡಮ್. ಆದರೆ ಮಗುನ ಇವತ್ತೇನು ಒಪ್ಸೋಕ್ಕಾಗಲ್ಲ ಮೇಡಮ್. ಯಾಕಾಗಲ್ಲ? ಯಾವುದೇ ಕೆಲಸ ಇದ್ರು, ಎಷ್ಟೇ ಡೇಂಜರಸ್ ಇದ್ರು 2 ದಿನದಲ್ಲಿ ನೀವು ಮುಗಿಸ್ತೀರಾ ಅಂತ ನಿಮ್ಮ ಬಗ್ಗೆ ಕೇಳಿದ್ದೆ. ಆದ್ರೆ ನೀವು ಮಾತಾಡ್ತಿರೋದೇನು? ಪ್ಲೀಸ್ ಮೇಡಮ್, ನಾನು ಹೇಳೋ ಸ್ವಲ್ಪ ಪೂರ್ತಿ ಕೇಳಿ. ಇನ್ನೂ ಸ್ವಲ್ಪ ತಲೆ ಮಗು ಮನೇಲಿರಲ್ಲ, ಬೇರೆ ಊರಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಕಾರಣ? ಆ ಮನೆ ಸೆಕ್ಯೂರಿಟಿ ಮತ್ತು ವಾಚ್ಮ್ಯಾನ್ ಮಾತಾಡ್ತಿದ್ದ ಪ್ರಕಾರ ಮನೆಗೆ ದೊಡ್ಡ ಗುರುಗಳು ಬಂದಿರಲ್ಲ, ಅವರು ಚಿಕ್ಕ ಯಜಮಾನ್ರ ಮಗುಗೆ ಜೀವಕ್ಕೆ ಕಂಟಕ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆ ರಘು ಅಪ್ಪವರು, ಅಖಿಲ ಅಮ್ಮವರು, ಜನನಿ ಅಮ್ಮರು ಮಗುನ ಕರ್ಕೊಂಡು ಶಿವಪುರ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ. ಓ, ಮಗು ಜೀವಕ್ಕೆ ಕಂಟಕ ಇದೆ ಅಂತ ಆಗ್ಲೇ ಗೊತ್ತಾಗೋಯ್ತಾ? ದೇವಸ್ಥಾನಕ್ಕೆ ಹೋದ್ರೆ ಕಂಟಕ ಪರಿಹಾರ ಮಾಡೋಕೆ ಈ ಅನುಷ್ಕಾ ಬಿಟ್ಬಿಡ್ತಾಳಾ? ನೋಡು, ನಾವೀಗ ಆ ಮಗು ಕತೆನ ಮುಗಿಸ್ಬೇಕಂತಿರೋದನ್ನೇ ಆ ಗುರುಗಳು ಕಂಟಕ ಅಂತ ಎಚ್ಚರಿಸ್ತಿರೋದು. ಕಂಟಕ ಪರಿಹಾರ ಮಾಡಿಬಿಟ್ರೆ ಆ ಮಗುಗೆ ರಕ್ಷಾ ಕವಚ ಸಿಕ್ದಂಗಾಗುತ್ತೆ. ಹಾಗಾಗಬಾರ್ದು. ನೀವು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗಿ. ಪೂಜೆ ಶುರು ಆಗೋಕ್ಕೂ ಮುಂಚೆ ಆ ಮಗುನ ಕಿಡ್ನ್ಯಾಪ್ ಮಾಡಿ ಎತ್ತಾಕೊಂಡು ಬನ್ನಿ. ಯಾಕೆ ಅಂದರೆ ಅವ್ರೇನಾದರೂ ಪೂಜೆನ ಮಾಡಿಸ್ಬಿಟ್ರೆ ಗುರುಗಳು ಹೇಳ್ದಂಗೆ ಕಂಟಕ ನಿವಾರಣೆ ಆಗೋಗ್ಬಿಡುತ್ತೆ. ಓಕೆ ಮೇಡಮ್, ಸಾಧ್ಯವಾದರೆ ದಾರಿ ಮಧ್ಯೆನೇ ಮಗುನ ಕಿಡ್ನಾಪ್ ಟ್ರೈ ಮಾಡ್ತೀವಿ. ಇಂಥ ಕೆಲಸದಲ್ಲಿ ಹೆಚ್ಚು ಕಮ್ಮಿ ಅದು ಸಹಜ. ಕೈ ಮೀರಿ ಮಗುನ ನಾವೇ ಮುಗಿಸೋ ಸಂದರ್ಭ ಬಂದರೆ? ನೋ, ಅದು ನನ್ನ ಕೆಲಸ. ನೀವು ಜೋಪಾನವಾಗಿ ಆ ಮಗುನ ನನ್ನ ಕೈಗೆ ಸೇರಿಸ್ಬೇಕು ಅಷ್ಟೇ. ಅರ್ಥ ಆಯ್ತು ಮೇಡಮ್. ಕೆಲವೊಬ್ಬರು 2 ದಿವಸ ಹೊರಗಡೆ ಹೋಗ್ತಿದಾರ, ಮತ್ತೆ ಡ್ರೈವಿಂಗ್ಗೆ ನನಗೆ ಹೇಳಲೇ ಇಲ್ವಲ್ಲ. ಸಾರಥಿ, ನಿಮಗೆ ಮಂಡಿ ನೋವಿರೋ ವಿಷಯ ಅಮ್ಮಂಗೂ ಗೊತ್ತಲ್ವಾ? ಅದಕ್ಕೆ ಕಾಳಜಿಯಿಂದ ಸುಮ್ಮನೆ ನೀವು ಲಾಂಗ್ ಡ್ರೈವ್ ಮಾಡೋದು ಬೇಡ ಅಂತ ಹೇಳಿರಲ್ಲ ಅಷ್ಟೇ. ಇರಬಹುದು. ಸರಿ, ನೀನು ದೀಪ ಹಚ್ಚಮ್ಮ. ಜನನಿ, ದೇವ್ರ ಹತ್ರ ಬೇಡ್ಕೊಂಡು ದೀಪ ಹಚ್ಚಮ್ಮ. ದೇವ್ರೆ, ನಿನ್ನ ಸನ್ನಿಧಿಗೆ ಬಂದು ಸೇವೆನ ಸಲ್ಲಿಸ್ತೀನಿ. ನನ್ನ ಮಗುಗೆ ಬಂದಿರೋ ಕಂಟಕನ ದೂರ ಮಾಡಪ್ಪ. ಭಗವಂತ, ನನ್ನ ಮಗಳನ್ನ ಅದ್ಯಾವುದೋ ಬೇರೆ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾವ ಶತ್ರುಗಳಿಂದ ಅದ್ಯಾವ ಅಪಾಯ ಕಾದಿದ್ಯೋ ಏನೋ. ನೋಡು, ಅವಳನ್ನ ನಿನ್ನ ಮಡ್ಲಿಗೆ ಹಾಕ್ತಾ ಇದ್ದೀನಿ. ಅವಳನ್ನ ಜೋಪಾನ ಮಾಡಿ ಮನೆಗೆ ವಾಪಸ್ ಕರ್ಕೊಂಡು ಬರೋ ಜವಾಬ್ದಾರಿ ನಿಂದು. ಬೇಕಾದ್ರೆ ನನ್ನ ಪ್ರಾಣ ತಗೊಂಡ್ಬಿಡು, ಆದ್ರೆ ಬಂದಿರೋ ಕಂಟಕದಿಂದ ನನ್ನ ಮಗಳನ್ನ ಪಾರ್ ಮಾಡು ತಂದೆ.
ದೇವರು ಅಷ್ಟೊಂದು ಕಟುಕ ಅಲ್ಲಮ್ಮ. ಹೆತ್ತ ಮಗುನೇ ಬೇರೆಯವ್ರ ಸಂತೋಷಕ್ಕೋಸ್ಕರ ಬಿಟ್ಕೊಟ್ಟಿರೋ ನಿಮಗೆ ದೇವರು ಅನ್ಯಾಯ ಮಾಡೋದಿಲ್ಲ. ತರ ಪರೀಕ್ಷೆ ಕಾಲ ಅಷ್ಟೇ. ಈಗ ನಮ್ಮ ಮುಂದೆ ಹುಟ್ಕೊಂಡಿರೋ ಸಮಸ್ಯೆಗೆ ಕಾಲನೇ ಉತ್ತರ ಕೊಡ್ಬೇಕಲ್ವಾ ಅಪ್ಪ? ಭಯ ಪಡಬೇಡ. ಆ ಶಿವಪ್ಪನ ಸನ್ನಿಧಿಗೆ ಹೋಗಿ ಸೇವೆ ಸಲ್ಲಿಸು, ಎಲ್ಲ ಸರಿ ಹೋಗುತ್ತೆ. ನನ್ನ ಮೊಮ್ಮಗಿಗೆ ಅಂತ ಆಸೆ ಪಟ್ಟು ಊರಿಂದ ಚಿನ್ನದ ಚೈನ್ ತಂದಿದ್ದೀನಿ, ಅಳಗಾಗ್ತೀನಿ. ಬರು, ನಾವೇನು ಹೊರಡೋಣವಾ? ಬಾರೋ, ಅಲ್ಲಿ ದೇವ್ರ ಹುಂಡಿಗೆ ಹಾಕಮ್ಮ. ಅಪ್ಪ, ದೀಪ ಹುಷಾರು. ನೀನು ನನಗೆ ಹೇಳ್ಬೇಕಾ? ನೀವು ಹುಷಾರು. ಹೋಗ್ಬನ್ನಿ. ಹೋದ್ಸಲ ಬಂದಾಗ ವರ್ಷದ ಹತ್ತತ್ರನೇ ಟಿಕಾಣಿ ಹೊಡಿದ್ರಿ. ಈ ಸಲ ಎಷ್ಟು ವರ್ಷದ ಪ್ರೋಗ್ರಾಮು? ಅದೆಲ್ಲ ನಿನಗೆ ಯಾಕೆ? ಏನೋ ನೀನೇ ದುಡ್ಡು ಕೊಟ್ಟು ಈ ಮನೆನ ಕಟ್ಸಿದ್ಯಾ ಅನ್ನೋ ಥರ ಆಡ್ಬೇಡ. ಆದ್ರೆ ನಾನು ಈ ಮನೆಗೆ ನೋಡು, ಈಗ ನಾನು ಯಾವುದೋ ಟೆನ್ಷನ್ ಇದ್ದೀನಿ. ಅಖಿಲ ಅದಕ್ಕೆ ಜನ್ನಿ ಊರಿಂದ ಬರೋರ್ಗೂ ಸುಮ್ಮನೆ ನಿನ್ ಪಾಡಿಗೆ ನಿಂತ್ಬಿಡು. ಫ್ರೆಂಡ್ಸ್, ನನ್ಗೇನು ಹುಚ್ಚ ಕಂಡವ್ರ ಹತ್ರ ಎಲ್ಲ ಕಾಲ್ ಕೆರ್ಕೊಂಡು ಜಗಳ ಆಡೋದಕ್ಕೆ? ಆದ್ರೂ ಈ ಅಮ್ಮ ನಮ್ಮ ಪಾರ್ವತಿನ ಕಂಡ್ರೆ ಕೆಂಡ ತರ ಆಡ್ತಾಳಲ್ಲ, ಇವಳನ್ನ ನೆಮ್ಮದಿ ಆಗ್ಬಿಡೋದಕ್ಕೆ ನನ್ಗೊಂಚೂರು ಇಷ್ಟನೇ ಇಲ್ಲ. ಈ ಅಮ್ಮ ನೋಡ್ತಾ ಇದ್ರೆ ನನಗೊಂಥರ ಫೈಟಿಂಗ್ ಮೂಡ್ ಬರುತ್ತೆ ಫ್ರೆಂಡ್ಸ್, ಫೈಟಿಂಗ್ ಮೂಡ್ ಬರುತ್ತೆ. ನನ್ನ ತಲೆ ಬಿಸಿ ಬಿಸಿ ಆಗುತ್ತೆ. ಏನ್ ಮಾಡ್ಲಿ ಫ್ರೆಂಡ್ಸ್? ನೀವೇನಾದ್ರು ಸಜೆಷನ್ ಕೊಡ್ತೀರಾ? ಓ, ಇನ್ನೇನ್ ಹೇಳ್ತೀರಾ? ಫ್ಯಾನ್ ಹಾಕೊಂಡು ಸ್ವಲ್ಪ ಕೋಪನ ತಣ್ಣಗ್ ಮಾಡ್ಕೋ ದಾಮಿನಿ ಅಂತೀರಾ?